ಜಿಲ್ಲೆಯ ಅಗ್ರಣಿ ಬ್ಯಾಂಕ್ ಆದ ಸಿಂಡಿಕೇಟ್ ಬ್ಯಾಂಕ್ನ ಆಯೋಜನೆಯಲ್ಲಿ ನಡೆದ ಗ್ರಾಹಕರನ್ನು ತಲುಪುವ ಉಪಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು 2 ದಿನಗಳ ಕಾಲ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಸುವರ್ಣ ಜಯಂತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 1302 ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರವನ್ನು ನೀಡಲಾಯಿತು. ಜಿಲ್ಲೆಯ 23 ಬ್ಯಾಂಕುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು 103 ಕೋಟಿ ರೂಪಾಯಿ ಸಾಲವನ್ನು ಬಿಡುಗಡೆ ಮಾಡಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ವತಿಯಿಂದ 440 ಖಾತೆದಾರರಿಗೆ 32 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿದೆ. 2 ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು, ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ವ್ಯವಹಾರ ಮತ್ತಿತರ ಹಣಕಾಸು ವ್ಯವಹಾರದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಲಾಯಿತು. ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಮಣಿಪಾಲ ವಲಯ ಕಚೇರಿ ವ್ಯಾಪ್ತಿಯ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ಪರಿವೀಕ್ಷಣಾ ವಿಭಾಗದ ಪಂಜೀಕೃತ ಕಾರ್ಯಾಲಯದ ಮಹಾಪ್ರಬಂಧಕ ವಿಎಂ ಗಿರಿಧರ್, ಕೆನರಾ ಬ್ಯಾಂಕ್ನ ಉಪ ಮಹಾಪ್ರಬಂಧಕ ಬಿಪಿ ನಂಜುಂಡಪ್ಪ, ಸಿಂಡಿಕೇಟ್ ಬ್ಯಾಂಕ್ನ ಲೀಡ್ ಬ್ಯಾಂಕ್ನ ಮುಖ್ಯ ಪ್ರಬಂಧಕ ರುದ್ರೇಶ್ ಡಿಸಿ ಮತ್ತಿತರರು ಉಪಸ್ಥಿತರಿದ್ದರು. ಸಿಂಡಿಕೇಟ್ ಬ್ಯಾಂಕ್ ಉಡುಪಿ ಜಿಲ್ಲೆಯ ಅಗ್ರಣಿ ಬ್ಯಾಂಕ್ ಸಚಿವಾಲಯದ ಆದೇಶ ಏನಂತ ಹೇಳಿದರೆ 2 ದಿನಗಳ ಕಾಲ ಗ್ರಾಹಕರನ್ನು ತಲುಪುವಂತಹ ಒಂದು ಉಪಕ್ರಮವನ್ನು ಆಚರಿಸಬೇಕು. ಅಂದರೆ ಕಸ್ಟಮರ್ ಔಟ್ರೀಚ್ ಪ್ರೋಗ್ರಾಮ್, ಇದನ್ನು 2 ದಿನಗಳ ಕಾಲ ಆಚರಿಸಬೇಕು. ಅದರಲ್ಲಿ ಬಂದಿರುವಂತಹ ಎಲ್ಲರಿಗೂ ಬ್ಯಾಂಕಿಂಗ್ನಲ್ಲಿ ಸಿಗುವಂತಹ ಎಲ್ಲ ಉತ್ಪನ್ನಗಳು ಹಾಗೂ ಸೇವೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಫೈನಾನ್ಷಿಯಲ್ ಲಿಟರಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿ ಪ್ರತಿಯೊಬ್ಬರು ಬ್ಯಾಂಕಿನ ಉತ್ಪನ್ನಗಳನ್ನು ಹಾಗೆ ಸೇವೆಗಳನ್ನು ಪಡೆಯಬೇಕು ಅನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ 2 ದಿನಗಳ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿದೆ. ಸಾಧಾರಣ 400 ಜಿಲ್ಲೆಗಳನ್ನು ದೇಶದಲ್ಲಿ ಸರ್ಕಾರ ಸೆಲೆಕ್ಟ್ ಮಾಡಿದೆ. ಅದು 2 ಹಂತಗಳಲ್ಲಿ ನಡೀತದೆ. ಮೊದಲನೇ ಹಂತದಲ್ಲಿ ಸುಮಾರು 250 ಜಿಲ್ಲೆಗಳಲ್ಲಿ ಈ ಕಸ್ಟಮರ್ ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ಗ್ರಾಹಕರನ್ನು ತಲುಪುವ ಉಪಕ್ರಮ ಇದನ್ನು ಆಚರಿಸ್ತಾ ಇದ್ದಾರೆ. ಅಕ್ಟೋಬರ್ 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಯಾವುದೇ ದಿನ 2 ದಿನಗಳ ಮಟ್ಟಿಗೆ ಮಾಡಬೇಕಾದ್ದು. ಈ ಎಲ್ಲ ಜಿಲ್ಲೆಗಳಲ್ಲಿ ಅಗ್ರಣಿ ಬ್ಯಾಂಕ್ಗಳು ಏನಿದ್ದಾವೆ ಅವರುಗಳಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಅಗ್ರಣಿ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಆದ್ದರಿಂದ ಇಲ್ಲಿಯ ಜಿಲ್ಲೆಯಲ್ಲಿ ಇರುವ ಎಲ್ಲ ಬ್ಯಾಂಕುಗಳು ರಾಷ್ಟ್ರೀಕೃತವಾಗಲಿ ಅಥವಾ ಖಾಸಗಿ ಬ್ಯಾಂಕ್ಗಳಾಗಲಿ ಹಾಗೂ ಬ್ಯಾಂಕೇತರ ವಿತ್ತ ಸಂಸ್ಥೆಗಳು NBFCs ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಥರದ ವಿವಿಧ ಸಾಲಗಳನ್ನು, ಮಂಜೂರಿ ಪತ್ರಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ. ಆ ಸಾಲಗಳು ವೈಯಕ್ತಿಕ ಸಾಲವಾಗಿರ್ಬೋದು ಅಥವಾ ವೆಹಿಕಲ್ ಲೋನ್ಸ್ ಆಗಿರ್ಬೋದು ಅಥವಾ ಕಾರ್ ಲೋನ್ಸ್ ಆಗಿರ್ಬೋದು ಅಥವಾ ಮನೆ ಸಾಲ ಆಗಿರ್ಬೋದು ಅಥವಾ MSME ಸಾಲಗಳಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಫೈನಾನ್ಸ್ ಆಗಿರ್ಬೋದು ಅಥವಾ ಕನ್ಸ್ಯೂಮರ್ ಲೋನ್ಸ್ ಆಗಿರ್ಬೋದು, ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಯಾವುದೇ ಥರದ ಜನಸಾಮಾನ್ಯರಿಗೆ ದೊರಕುವಂತಹ ಒಂದು ಸಾಲ ಸೌಲಭ್ಯಗಳನ್ನು ನಿನ್ನೆ ಹಾಗೂ ಇವತ್ತು ಸಾಲ ಮಂಜೂರಾತಿ ಪತ್ರಗಳನ್ನು ನೀಡುವ ಮುಖಾಂತರ
ಈ 2 ದಿನಗಳ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದು ಬಹಳ ಯಶಸ್ವಿಯಾಗಿ ನಡೆದಿದೆ. ಉಡುಪಿನಲ್ಲಿ ಇದು ನಡೆದಂಥ ಜಾಗ ಸಿಂಡಿಕೇಟ್ ಬ್ಯಾಂಕಿನ ಗೋಲ್ಡನ್ ಜುಬ್ಲಿ ಆಡಿಟೋರಿಯಂ ಮಣಿಪಾಲದಲ್ಲಿ. ಇಡೀ ಜಿಲ್ಲೆಯ 23 ಬ್ಯಾಂಕುಗಳು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ. ಈ 2 ದಿನಗಳಲ್ಲಿ ನಾವು ಎಲ್ಲ ಬ್ಯಾಂಕುಗಳು ಸೇರಿ 1302 ಸಾಲ ಮಂಜೂರಾತಿ ಪತ್ರಗಳನ್ನು ನೀಡಿದ್ದೇವೆ. ಒಟ್ಟು ಮೊತ್ತ 103 ಕೋಟಿ. ಎಲ್ಲ ಬ್ಯಾಂಕುಗಳು ಮುಂಚಿತವಾಗಿ ಇದನ್ನು ಡಿಸ್ಕಸ್ ಮಾಡಿ 100 ಕೋಟಿಗಿಂತಲೂ ಜಾಸ್ತಿಯಾದ ಸಾಲ ವಿತರಣೆ ಆಗಬೇಕು ಅನ್ನುವಂಥ ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ದು. ನಾವು ಎಣಿಸಿದಂತೆ 103 ಕೋಟಿ ಸಾಲ ಮಂಜೂರಾತಿ ಆಗಿದೆ ನಿನ್ನೆ ದಿನ, ಇವತ್ತಿನ ದಿನ. 1302 ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಥರದ, ನಾನು ಮೊದಲೇ ಹೇಳಿದಾಗ ಎಲ್ಲ ಥರದ ಲೋನುಗಳು ಇದರಲ್ಲಿ ಮಂಜೂರಾಗಿದ್ದಾವೆ. ಇದರ ಮೇನ್ ಉದ್ದೇಶ, ಈ ಅಂಥ ಪ್ರೋಗ್ರಾಮ್ಗಳು ಮಾಡುವ ಮೇನ್ ಉದ್ದೇಶ ಏನಂತ ಹೇಳಿದರೆ, ನಿಮಗೆಲ್ಲ ತಿಳಿದ ಹಾಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ GDPಯನ್ನು ಬೆಳವಣಿಗೆಗೆ ಮುಖ್ಯವಾಗಿ 3 ಥರದ ಸೆಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ. ಮೊದಲನೇದಾಗಿ ಅಗ್ರಿಕಲ್ಚರ್, ಎರಡನೇದಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್, ಮೂರನೇದಾಗಿ ಸರ್ವಿಸಸ್ ಸೆಕ್ಟರ್. ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ 19% ಕಾಂಟ್ರಿಬ್ಯೂಟೆಡ್ ಬೈ ದಿ ಅಗ್ರಿಕಲ್ಚರ್, 27% ಕಾಂಟ್ರಿಬ್ಯೂಟೆಡ್ ಬೈ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್, ಉಳಿದ 54% ನಮ್ಮ ಸರ್ವಿಸಸ್ ಸೆಕ್ಟರ್ನಲ್ಲಿ. ಅಂದರೆ ಅಗ್ರಿಕಲ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ GDPಗೆ, ನಮ್ಮ ದೇಶದ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಅತ್ಯುತ್ತಮವಾಗಿ ಹೆಲ್ಪ್ ಮಾಡ್ತಾ ಇದೆ. 19% ನಮ್ಮ ಏನು ಆರ್ಥಿಕ ಪ್ರಗತಿ ಉಂಟು ಅದರಲ್ಲಿ 19% ಅಗ್ರಿಕಲ್ಚರ್ನಿಂದ ಬರ್ತಾ ಇದೆ. ಆದ್ದರಿಂದ ನಿನ್ನೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ರಿಕಲ್ಚರಿಗೆ ಕೂಡ ನಾವು ಸಾಲಗಳನ್ನು ಕೊಟ್ಟಿದ್ದೇವೆ. ಎಷ್ಟು ನಂಬರ್ ಇದೆ ಅಗ್ರಿಕಲ್ಚರ್? ಹಾಗೇನೆ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಇವತ್ತಿನ ದಿನ ತಮಗೆಲ್ಲ ತಿಳಿದ ಹಾಗೆ MSME ಅಂತ ಏನು ಸೆಕ್ಟರ್ ಇದೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅತಿ ಸಣ್ಣ ಹಾಗೂ ಮಧ್ಯಮ ಉದ್ದಿಮೆಗಳಿಗೆ ಸಾಲಕ್ಕೆ ಹೆಚ್ಚಿನ ಒಂದು ನಾವು ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಈ ಒಂದು ಸೆಕ್ಟರ್ ಏನಿದೆ, MSME ಸೆಕ್ಟರ್ ಏನಿದೆ, ಇದು ದೇಶದ 45% ಪ್ರೊಡಕ್ಷನ್ ಏನಿದೆ, ಏನು ಪ್ರೊಡಕ್ಷನ್ ಆಗ್ತದೆ ಅದರ 45% ಈ ಒಂದು MSME ಸೆಕ್ಟರಿಂದ ಆಗ್ತಾ ಉಂಟು. ಹಾಗೆ ದೇಶದಿಂದ ಏನು ರಫ್ತು ಆಗ್ತದೆ ಅದರಲ್ಲಿ 40% ರಫ್ತು ಈ MSME ಸೆಕ್ಟರಿಂದ ಆಗ್ತದೆ. ದೇಶದಲ್ಲಿ 6 ಕೋಟಿವರೆಗಿನ ಸಣ್ಣ ಅತಿ ಸಣ್ಣ ಉದ್ಯಮಗಳಿದ್ದಾವೆ. 12 ರಿಂದ 15 ಕೋಟಿ ಮಂದಿಗೆ ಇದು ಉದ್ಯೋಗವನ್ನು ಕೊಡ್ತಾ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ, ಬ್ಯಾಂಕುಗಳಾಗಲಿ ಬಹಳಷ್ಟು ಒತ್ತನ್ನು ಈ MSME ಸೆಕ್ಟರ್ಗೆ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ಹಾಗೂ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಂಥ ಸಾಲಗಳಲ್ಲಿ ಹೆಚ್ಚಿನ ಅಂಶ ಕೂಡ ನಾವು MSME ಸೆಕ್ಟರಿಗೆ ಕೂಡ ಸಾಲಗಳನ್ನು ಮಂಜೂರಾತಿ ಮಾಡಿದ್ದೇವೆ. ಇನ್ನೊಂದು ಏನು ಹೇಳಿದರೆ ಸರ್ವಿಸ್ ಸೆಕ್ಟರ್ ಅಂತ. ಈ ಸರ್ವಿಸ್ ಸೆಕ್ಟರ್ನಲ್ಲಿ ಏನಂತ ಹೇಳಿದರೆ ಹೆಚ್ಚು ಕಡಿಮೆ ಎಲ್ಲ ಈ 2 ಅಗ್ರಿಕಲ್ಚರು ಮತ್ತು ಈ ಇಂಡಸ್ಟ್ರಿ ಸೆಕ್ಟರ್ ಬಿಟ್ಟು ಉಳಿದ ಎಲ್ಲ ಜನಗಳು ಸರ್ವಿಸ್ ಸೆಕ್ಟರ್ನಲ್ಲಿ ಬರ್ತಾರೆ. 54% ಅವರ ಕಾಂಟ್ರಿಬ್ಯೂಷನ್ ಇದೆ GDPಗೆ. ಅವರಿಗೆ ಎಲ್ಲ ದಿನೇ ದಿನೇ ಅವರ ಪರ್ ಕ್ಯಾಪಿಟಲ್ ಇನ್ಕಮ್, ವರ್ಷ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಉಂಟು. ಅಂದರೆ ನಿಮಗೆ ಸ್ಯಾಲ್ರಿ ಕ್ಲಾಸ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಇರ್ಬೋದು, ಅವರೆಲ್ಲರಿಗೂ ನಗದು ರಹಿತ ವಹಿವಾಟುಗಳನ್ನು ಮಾಡಲಿಕ್ಕೆ ಡಿಜಿಟಲ್ ಇಕಾನಮಿ ಅಂತ ನಾವು ಏನು ಹೇಳ್ತೀವಿ, ಡಿಜಿಟಲ್ ಇಂಡಿಯಾ, ಈಗ ದೇಶದ ಕನಸು ಏನಂತ ಹೇಳಿದರೆ ಒಂದು ಹೊಸ ಭಾರತವನ್ನು ನಿರ್ಮಾಣ ಮಾಡಬೇಕು. ಹಾಗೆ
ಕ್ಯಾಶ್ಲೆಸ್ ಇಂಡಿಯಾವನ್ನು ಮಾಡಬೇಕು ಅಂತ, ಭಾರತವನ್ನು ಮಾಡಬೇಕು, ಡಿಜಿಟಲ್ ಇಂಡಿಯಾ ಅಂತ ಮಾಡಬೇಕು ಅಂತಿದೆ. ಅದರ ಬಗ್ಗೆ ಕೂಡ ನಿನ್ನೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಬಂದ ಎಲ್ಲ ಗ್ರಾಹಕರಿಗೂ ಗ್ರಾಹಕರೇತರಿಗೂ ಅದನ್ನು ಕೊಟ್ಟಿದ್ದೇವೆ ಮಾಹಿತಿಯನ್ನು. ಅದಲ್ಲದೆ ಈ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ಡ್, ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ಗೆ ಏನು ಹೇಳ್ತೀವಿ, ಪ್ರಾಯೋಜಿಕವಾದಂತಹ ಬಹಳ ಮುಖ್ಯವಾದಂಥ ಕೆಲವು ಯೋಜನೆಗಳು. ಆದರೆ ನಿಮ್ಮ ಮುದ್ರಾ ಯೋಜನಾ 10 ಲಕ್ಷದವರೆಗಿನ ಸಾಲ, ಹಾಗೂ ಸ್ಟ್ಯಾಂಡಪ್ ಇಂಡಿಯಾ ಲೋನ್ಸು, ಅದರಲ್ಲಿ SC/ST ಹಾಗೂ ಲೇಡಿ ಬೆನಿಫಿಷರಿಗೆ 10 ಲಕ್ಷದಿಂದ 1 ಕೋಟಿವರೆಗೆ ಹೊಸ ಒಂದು ಉದ್ಯಮಿಗಳನ್ನು ಸ್ಟಾರ್ಟ್ ಮಾಡಲಿಕ್ಕಿರುವಂಥದ್ದು, ಹಾಗೂ PMJDY ಅಕೌಂಟ್, ಜನ್ಧನ್ ಅಕೌಂಟ್ಸ್ ಬಗ್ಗೆ, ಹಾಗೂ PMMY, PMAY ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನದ ಬಗ್ಗೆ, ಹೀಗೆ ಹಲವಾರು, ಆಧಾರ್ ಎನ್ರೋಲ್ಮೆಂಟ್ ಬಗ್ಗೆ, ಆಧಾರ್ ಸೀಡಿಂಗ್ ಬಗ್ಗೆ ಎಲ್ಲದನ್ನು ಪೂರ್ಣವಾದ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ದೇವೆ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ. ಹಾಗೆ ಎಲ್ಲ ಬ್ಯಾಂಕುಗಳಿರುವಂಥ ವಿವಿಧ ಸಾಲ ಸೌಲಭ್ಯಗಳು ಏನೇನಿದೆ ಅದನ್ನು ಪೂರ್ಣ ಮಾಹಿತಿಯನ್ನು ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಎಲ್ಲರಿಗೂ ತೋರಿಸಿದ್ದೇವೆ. ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್, ವಿತ್ತೀಯ ಸೇರ್ಪಡೆಯ ಎಲ್ಲ ಮಾಹಿತಿಗಳನ್ನು ಕೂಡ ನಿನ್ನೆ ನಾವು, ಇದೆಲ್ಲ ನೀವು ಬರೀಬೇಕು, ವಿತ್ತೀಯ ಸೇರ್ಪಡೆಯ ಎಲ್ಲ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ಹೇಳಿದ್ದೇವೆ. ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬಗ್ಗೆ ಕಂಪ್ಲೀಟಾಗಿ ನಾವು ಹೇಳಿದ್ದೇವೆ. ಅದರಲ್ಲಿ ಮುದ್ರಾ, ಸ್ಟ್ಯಾಂಡಪ್ ಇಂಡಿಯಾ, PMJDY, ದೆನ್ PMAY, ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಮತ್ತು ವೈಯಕ್ತಿಕ ಸಾಲಗಳು, ಕಾರು ಲೋನುಗಳು ಹಾಗೂ ನಿಮ್ಮ ಹೌಸಿಂಗ್ ಲೋನುಗಳ ಬಗ್ಗೆ ಎಲ್ಲ ಕಂಡೀಷನ್ಸ್ ಏನು ಜನರಲ್ ಆಗಿ ಎಲ್ಲ ಬ್ಯಾಂಕಿಗೆ ಅನ್ವಯ ಆಗುವಾಗ, ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಒಂದೇ ಅಲ್ಲ, ಎಲ್ಲ ಬ್ಯಾಂಕಿಗೆ ಅನ್ವಯ ಆಗುವಾಗ ನಾವು ಇದನ್ನು ಹೇಳಿದ್ದೇವೆ.